Dear students, today we are learn to pronoun class. ಇವತ್ತಿನ ಒಂದು ಕ್ಲಾಸಲ್ಲಿ ವಿದ್ಯಾರ್ಥಿಗಳೇ ನಾವು ಪ್ರನೌನ್ ಬಗ್ಗೆ ಕೇಳೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂತ ಒಂದು ಎರಡನೆಯ ಭಾಗವಾಗಿರ್ತಕ್ಕಂತ ಪ್ರನೌನ್ ಕ್ಲಾಸ್ ಅನ್ನ ನಾವು ಇವತ್ತಿನ ದಿನದಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ಲಿಸನ್ ಇಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ಪ್ರನೌನ್? ನಾವು ಮೊದಲಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಪ್ರನೌನ್ ಅಂದ್ರೆ ಏನು ಬಹಳಷ್ಟು ಈಸಿಯಾಗಿ ತಿಳ್ಕೊಬೇಕು. ನಾವು ಇಲ್ಲಿ ಬಹಟ್ ಹಾಕೋದಾಗ್ಲಿ, ನಾವು ಏನಾನು ಈ ರೀತಿಯಾಗಿ ಮಾಡೋದ್ರಿಂದ ನಾವು ಶಾಶ್ವತವಾಗಿ ಕಲಿಯಕ್ ಸಾಧ್ಯ ಆಗಂಗಿಲ್ಲ. ಅದರಿಂದ ನೀವು ಜನರಲಿ ತಿಳ್ಕೊಂಡ್ ಬಿಡ್ರಿ. ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ ಸಕ್ಸಸ್. ಓಕೆ, ವಾಟ್ ಈಸ್ ಪ್ರನೌನ್? ಪ್ರನೌನ್ ಅಂದ್ರೆ ಏನು? ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಪ್ರನೌನ್ ಈಸ್ ಅ ಇನ್ಸ್ಟೆಡ್ ಆಫ್ ನೌನ್. ನಾಮಪದದ ಬದಲಾಗಿ ಬಳಸುವುದನ್ನ ನಾವು ಪ್ರನೌನ್ ಅಂತ ಕರಿತೀವಿ. ಕನ್ನಡದಲ್ಲಿ ಪ್ರನೌನ್ ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಪ್ಪ ನಾವು ಅಂತಂದ್ರೆ ಸರ್ವನಾಮ ಅಂತ ನಾವು ಹೇಳ್ತೀವಿ. ಪ್ರನೌನ್ ಅಂದ್ರೆ ಏನು? ಸರ್ವನಾಮ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಇದನ್ನ ನಾವು ಯಾವಾಗ ಬಳಸ್ತೀವಿ, ಹೆಂಗ್ ಬಳಸ್ತೀವಿ, ಇದಕ್ಕೆ ರೂಲ್ಸ್ ಗಳು ಯಾವ್ಯಾವದಾವು, ಇದರಲ್ಲಿ ಬರ್ತಕ್ಕಂತ ಟೈಪ್ಸ್ ಗಳು ಯಾವುವು ಅಂತಕ್ಕಂಥವುಗಳನ್ನ ನಾವು ಈಜಿಯಾಗಿ ಒಂದೊಂದನ್ನ ನೋಡ್ಕೊತಾ ಹೋಗೋಣ. ಓಕೆ, ನೀವು ಕೂಡ ಅಷ್ಟೇ. ನೀವು ಒಂದು ಬುಕ್ಸ್ ಅನ್ನ ಇಟ್ಕೊಡ್ರಿ, ಒಂದು ಪೆನ್ ಅನ್ನ ತಗೊಳ್ರಿ. ಅವುಗಳನ್ನ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ರೂಲ್ಸ್ ಗಳನ್ನ ಮಾತ್ರ ನೀವು ನೋಟ್ ಔಟ್ ಆಗಿ ಮಾಡ್ಕೋತಾ ಹೋಗ್ಬಿಡ್ರಿ. ಅಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತ. ಓಕೆ, ಸ್ಟಾರ್ಟ್ ದ ಕ್ಲಾಸ್. ದಿಸ್ ಈಸ್ ಅ ಪ್ರನೌನ್. ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ನಾಮಪದದ ಬದಲಾಗಿ ಬಳಸುವ ಪದವನ್ನ ನಾವು ಪ್ರನೌನ್ ಸರ್ವನಾಮ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ, ರವಿ ಈಸ್ ಅ ಬಾಯ್, ಹಿ ಈಸ್ ಪ್ಲೇಯಿಂಗ್. ರವಿಯು ಒಬ್ಬ ಹುಡುಗ, ಅವನು ಆಟವಾಡುತ್ತಿದ್ದಾನೆ. ನೋಡ್ರಿ, ರವಿ ಈಸ್ ಅ ಬಾಯ್ ಅಂತ ನಾವ್ ಹೇಳ್ತೀವಿ. ಇಲ್ಲಿ ರವಿ ಈಸ್ ಅ ಪ್ಲೇಯಿಂಗ್ ಅಂತ ಹೇಳಿದ್ರೆ ಅದೇನಾಗ್ತಿತ್ತು? ದಿಸ್ ಈಸ್ ಅ ರಾಂಗ್ ಆಗ್ತಿತ್ತು. ನೋಡ್ರಿ, ಇಲ್ಲಿ ನಾಮಪದ ಅಂದ್ರೆ ಯಾವ್ದು? ಇದ್ರೊಳಗ ರವಿ ಅಂತಕ್ಕಂಥದ್ದು ನೌನ. ಅದರ ಬದಲಾಗಿ ನಾವು ಏನ್ ಬಳಸೇವಿ? ಇಲ್ಲಿ ಹಿ ಅಂತಕ್ಕಂಥದ್ದನ್ನ ಯೂಸ್ ಮಾಡಿದೀವಿ. ಇಲ್ಲಿ ಹಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರನೌನ್. ನೋಡ್ರಿ, ರವಿ ಈಸ್ ಅ ಬಾಯ್, ಹಿ ಈಸ್ ಪ್ಲೇಯಿಂಗ್. ರವಿ ಒಬ್ಬ ಹುಡುಗ, ಅವನು ಆಟವಾಡುತ್ತಿದ್ದಾನೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ ನೋಡ್ರಿ, ನಾವು ಈಸಿ ಟ್ರಿಕ್ ಅನ್ನ ನೋಡೋಣ. ಯಾವುದೇ ಒಂದು ವಾಕ್ಯದಲ್ಲಿ ನಾವು ಯಾವುದೇ ಒಂದು ಸೆಂಟೆನ್ಸ್ ಅನ್ನ ಬಳಸುವಾಗ ನೇಮ್ ಅಂದ್ರ ನೌನ್ ನೇಮ್ ರಿಪೀಟ್ ಆಗಬಾರದು. ಯಾವತ್ತೂ ಕೂಡ ಇಲ್ಲಿ ನಾಮಪದಗಳು ಪದೇ ಪದೇ ನಾವು ಬಳಸಬಾರದು. ರವಿ ಈಸ್ ಅ ಬಾಯ್, ರವಿ ಈಸ್ ಅ ಪ್ಲೇಯಿಂಗ್, ರವಿ ಈಸ್ ಅ ಸಿಂಗಿಂಗ್, ದಿಸ್ ಈಸ್ ಅ ರಾಂಗ್. ನೇಮ್ ಬದಲು ಬಂದ್ರೆ ನಾವ್ ಏನ್ ಮಾಡ್ತೀವಿ? ಅದನ್ನ ಪ್ರನೌನ್ ಅಂತ ಇಲ್ಲಿ ಕನ್ಸಿಡರ್ ಅನ್ನ ಮಾಡ್ತೀವಿ. ಅಂದ್ರೆ ನಾಮಪದದ ಬದಲಾಗಿ ಬರ್ತಕ್ಕಂಥದ್ದನ್ನ ನಾವು ಪ್ರನೌನ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ನೋಡ್ರಿ, ಒಂದ್ ಎಕ್ಸಾಂಪಲ್ ಅನ್ನ, ರಾಣಿ ಈಸ್ ಅ ಗರ್ಲ್, ರಾಣಿ ಈಸ್ ಸಿಂಗಿಂಗ್, ರಾಣಿ ಈಸ್ ಪ್ಲೇಯಿಂಗ್. ಈ ತರ ಈ ಸೆಂಟೆನ್ಸ್ ಗಳು ಮುಂದುವರೆದಪ್ಪ ಅಂತಂದ್ರ ಇದು ರಾಂಗ್ ಆಗತ್ತ. ಕಂಪ್ಲೀಟ್ಲಿ ದಿಸ್ ಈಸ್ ರಾಂಗ್ ಸೆಂಟೆನ್ಸ್. ಇದು ಸರಿಯಾಗಿ ಆಗಂಗಿಲ್ಲ. ಒಂದು ವಾಕ್ಯ ನಾವು ಸರಿಯಾಗಿ ಬರಿಬೇಕಪ್ಪ ಅಂತಂದ್ರ, ಗ್ರಾಮ್ಯಾಟಿಕಲ್ ಆಗಿ ಯೂಸ್ ಮಾಡ್ಬೇಕಪ್ಪ ಅಂತಂದ್ರ ಫಸ್ಟ್ ಒನ್ ಟೈಮ್ ಓನ್ಲಿ ರಾಣಿ ಈಸ್ ಅ ಗರ್ಲ್, ಸಿ ಈಸ್ ಸಿಂಗಿಂಗ್, ಸಿ ಈಸ್ ಸಿಂಗಿಂಗ್, ದಿಸ್ ಈಸ್ ಅ ರೈಟ್. ನೋಡ್ರಿ, ರಾಣಿಯ ಬದಲಾಗಿ ಅಂದ್ರೆ ಇನ್ಸ್ಟೆಡ್ ಆಫ್ ರಾಣಿ ಸಿ, ಇದು ಒಂದು ಸರಿಯಾದ ವಾಕ್ಯ. ಗೊತ್ತಾಯ್ತಲ್ಲ ನಾವು ಯಾವ ರೀತಿಯಾಗಿ ಇಲ್ಲಿ ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ. ಇವಾಗ ನಾವೇನ್ ನೋಡೋಣಪ್ಪ ಅಂತಂದ್ರ ಟೈಪ್ಸ್ ಆಫ್ ಪ್ರನೌನ್ಸ್ ಅನ್ನ ನೋಡೋಣ. ಲಿಸನ್ ಇಯರ್, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದರಲ್ಲಿ ನಾವು ಯಾವ ವಿಧದ ಪ್ರನೌನ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಿಮಗೆ ಡೆಪ್ಟೇಷನ್ ವಿತ್ ಎಕ್ಸಾಂಪಲ್ಸ್ ಗಳೊಂದಿಗೆ ಈಸಿ ಟ್ರಿಕ್ ಜೊತೆಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಟೈಪ್ಸ್ ಆಫ್ ಪ್ರನೌನ್. ಫಸ್ಟ್ ಒನ್ ಪರ್ಸನಲ್ ಪ್ರನೌನ್, ಸೆಕೆಂಡ್ ಒನ್ ಪೊಸೆಸಿವ್ ಪ್ರನೌನ್, ಥರ್ಡ್ ಒನ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಫೋರ್ತ್ ಒನ್ ಇಂಟ್ರಾಗೇಟಿವ್ ಪ್ರನೌನ್, ಫಿಫ್ತ್ ಒನ್ ರಿಫ್ಲೆಕ್ಸಿವ್ ಪ್ರನೌನ್, ಸಿಕ್ಸ್ತ್ ಒನ್ ರಿಲೇಟಿವ್ ಪ್ರನೌನ್, seventh one indefinite pronoun. Okay, are you understand? These all are you list one do. Total 7 types of pronouns. Okay, ಇಲ್ಲಿ ಒಂದೊಂದೇ ನಾವು ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ನೋಡ್ತಾ ಹೋಗೋಣ ಸಂಪೂರ್ಣವಾಗಿ. ಲಿಸನ್ ಇಯರ್. ಫಸ್ಟ್ ಒನ್ ಯಾವ್ದದ? ವಾಟ್ ಈಸ್ ಅ ಪರ್ಸನಲ್ ಪ್ರನೌನ್? ವಾಟ್ ಈಸ್ ಅ ಪರ್ಸನಲ್ ಪ್ರನೌನ್? ಪರ್ಸನಲ್ ಪ್ರನೌನ್ ಅಂದ್ರೆ ಏನು? A pronoun used for person,
ಪೀಪಲ್ ಆರ್ ಥಿಂಗ್. ನೋಡ್ರಿ, ಈ ಸರ್ವನಾಮವನ್ನ ಅಂದ್ರೆ ಯಾವ ಸರ್ವನಾಮ? ಪರ್ಸನಲ್ ಪ್ರನೌನ್ ಅನ್ನ ನಾವು ವ್ಯಕ್ತಿ, ಜನರು, ವಸ್ತುಗಳ ಬದಲಾಗಿ ಬಳಸ್ತೀವಿ. ಯಾವ ಪ್ರನೌನ್ ಅನ್ನ ಅಂದ್ರೆ ಯಾವ ಪದವನ್ನ ವ್ಯಕ್ತಿಗಳಾಗಿರ್ಬೋದು, ಜನರಗಳಾಗಿರ್ಬೋದು, ವಸ್ತುಗಳ ಬದಲಾಗಿ ನಾವು ಬಳಸ್ತೀವಲ್ಲ ಅದನ್ನ ನಾವು ಪರ್ಸನಲ್ ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗತ್ತ. ಐ ಎಮ್ ಅ ಸ್ಟೂಡೆಂಟ್. ಐ ಎಮ್ ಅ ಸ್ಟೂಡೆಂಟ್. ಇದು ಎದ್ರ ಬದಲಾಗೈತಿ? ವ್ಯಕ್ತಿಯ ಬದಲಾಗಿ ಐ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಯೂಸ್ ಮಾಡಿದೀವಿ. ಐ ಅಂತಕ್ಕಂಥ ಪ್ರನೌನ್ ಅನ್ನ ಇಲ್ಲಿ ವ್ಯಕ್ತಿಯ ಬದಲಾಗಿ ಯೂಸ್ ಮಾಡಿದ್ರಿಂದ ಇದು ಏನಪ್ಪಾ ಅಂತಂದ್ರ ದಿಸ್ ಈಸ್ ಅ ಪರ್ಸನಲ್ ಪ್ರನೌನ್. ಯು ಆರ್ ಮೈ ಫ್ರೆಂಡ್. ನೀನು ನನ್ನ ಸ್ನೇಹಿತ. ಯು ಅಂತಕ್ಕಂಥದ್ದು ಏನಪ್ಪಾ ಇದ್ರಲ್ಲಿ ಪರ್ಸನಲ್ ಪ್ರನೌನ್ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡ್ತೀವಿ. ಅದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನ ನೋಡ್ರಿ. ಹಿ ಈಸ್ ಪ್ಲೇಯಿಂಗ್. ಅವನು ಆಟ ಆಡುತ್ತಿದ್ದಾನೆ. ಹಿ, ದಿಸ್ ಈಸ್ ಆಲ್ಸೋ ಪರ್ಸನ್. ಸಿ ಈಸ್ ಸಿಂಗಿಂಗ್. ಅವಳು ಹಾಡುತ್ತಿದ್ದಾಳೆ. ಯಾರೋ ಗೊತ್ತಿಲ್ಲ, ಆದ್ರ ಅವಳು ಹಾಡುತ್ತಿದ್ದಾಳೆ. ಇದರಲ್ಲಿ ಯಾವುದಾಗತ್ತಪ್ಪ ಅಂತಂದ್ರೆ ಪರ್ಸನಲ್ ಪ್ರನೌನ್ ಹಿ, ಸಿ. ದೇ ಆರ್ ಟೀಚರ್ಸ್. ಅವರು ಶಿಕ್ಷಕರು. ಯಾರೋ ಗೊತ್ತಿಲ್ಲ, ಅವರು ಶಿಕ್ಷಕರು. ದೇ ಅಂತಕ್ಕಂಥದ್ದು ಪರ್ಸನಲ್ ಪ್ರನೌನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಅನ್ನ ನೋಡೋಣ ವಿದ್ಯಾರ್ಥಿಗಳೇ. ವಾಟ್ ಈಸ್ ಪೊಸೆಸಿವ್ ಪ್ರನೌನ್? ಪೊಸೆಸಿವ್ ಪ್ರನೌನ್ ಅಂದ್ರೆ ಏನು? ದಿಸ್ ಈಸ್ ಅ ವೆರಿ ಈಸಿ. ಆ ಪ್ರನೌನ್ ದಟ್ ಶೋಸ್ ಓನರ್ಶಿಪ್. ಇದರಲ್ಲಿ ತೋರಿಸ್ತಕ್ಕಂಥದ್ದು ಇಲ್ಲಿ ಪೊಸೆಸಿವ್ ಪ್ರನೌನ್ ಅಲ್ಲಿ ಏನಪ್ಪಾ ಅಂತಂದ್ರ ಒಂದು ಓನರ್ಶಿಪ್ ಅನ್ನ ಇಲ್ಲಿ ತೋರಿಸ್ಕೊಡ್ತದ. ಎಕ್ಸಾಂಪಲ್ಸ್ ಅನ್ನ ನೋಡ್ರಿ, ನೀವ ಗೊತ್ತಾಗತ್ತ. ದಿಸ್ ಪೆನ್ ಈಸ್ ಮೈನ್. ಮೈನ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಪೊಸೆಸಿವ್ ಪ್ರನೌನ್. ನೋಡ್ರಿ, ಇದು ಓನರ್ಶಿಪ್. ಈ ಪೆನ್ ನನ್ನದು. ಓನರ್ಶಿಪ್ ಅನ್ನ ತೋರಿಸ್ಕೊಡ್ತಾ ಇದೆಯಲ್ಲ. ದಟ್ ಬ್ಯಾಗ್ ಈಸ್ ಯುವರ್ಸ್. ಆ ಬ್ಯಾಗ್ ನಿನ್ನದು. ದಿಸ್ ಬುಕ್ ಈಸ್ ಹೀಸ್. ಈ ಪುಸ್ತಕ ಅವನದು. ದಟ್ ಡ್ರೆಸ್ ಈಸ್ ಹರ್ಸ್. ಆ ಉಡುಗೆ ಅವಳದು. ದೀಸ್ ಕೀಸ್ ಆರ್ ಅವರ್ಸ್. ಈ ಕೀಲಿಗಳು ನಮ್ಮದು. ನೋಡ್ರಿ, ಗೊತ್ತೈತಲ್ಲ, ಇಲ್ಲಿ ಓನರ್ಶಿಪ್ ಅನ್ನ ತೋರಿಸ್ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪೊಸೆಸಿವ್ ಪ್ರನೌನ್ ಆಗಿದೆ. ಥರ್ಡ್ ಒನ್ ಅನ್ನ ನೋಡೋಣ. ವಾಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್? ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಪ್ರನೌನ್ ಯೂಸ್ಡ್ ಟು ಪಾಯಿಂಟ್ ಔಟ್ ಪರ್ಸನ್ಸ್ ಆರ್ ಥಿಂಗ್ಸ್. ವ್ಯಕ್ತಿ ಅಥವಾ ವಸ್ತುವನ್ನ ತೋರಿಸಲು ನಾವು ಬಳಸ್ತಕ್ಕಂಥ ಪ್ರನೌನೇ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ನಾವು ಕರಿತೀವಿ. ಓಕೆ, ಯಾವ ರೀತಿ ತೋರಿಸತ್ತ ಇದು? ವ್ಯಕ್ತಿತ್ವ ವಸ್ತುವನ್ನ ಯಾವ ರೀತಿ ತೋರಿಸ್ತೈತಿ? ಎಕ್ಸಾಂಪಲ್ಸ್, ಸಿ ಯು. ದಿಸ್ ಈಸ್ ಮೈ ಫ್ಯಾನ್. ದಿಸ್ ಈಸ್ ಮೈ ಫ್ಯಾನ್. ನೋಡ್ರಿ, ಇಲ್ಲಿ ಮೈ ಅಂತಕ್ಕಂಥದ್ದು ಏನ್ ತೋರಿಸ್ತು? ಇದು ನನ್ನದು. ವ್ಯಕ್ತಿ ಅಥವಾ ವಸ್ತು ಇದು ಯಾರ್ದು? ನನ್ನದು. ದಿಸ್ ಈಸ್ ಮೈ ಫ್ಯಾನ್ ಅಂದ್ರ ದಿಸ್, ಇಲ್ಲಿ ದಿಸ್ ಆಲ್ಸೋ ಇದು. ದ್ಯಾಟ್ ಈಸ್ ಅ ಸ್ಕೂಲ್. ಇದು ಅಲ್ಲ, ದ್ಯಾಟ್ ಈಸ್ ಅ ಸ್ಕೂಲ್. ದ್ಯಾಟ್ ಅಂತಕ್ಕಂಥದ್ದು ಅದು ಶಾಲೆ. ಇದು ಕೂಡ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ದೀಸ್ ಆರ್ ಆಪಲ್ಸ್. ಇವು ಸೇಬುಗಳು. ದೋಸ್ ಆರ್ ಬರ್ಡ್ಸ್. ದೋಸ್ ಅವು ಪಕ್ಷಿಗಳು. ಇಲ್ಲಿ ಕೂಡ ದೋಸ್ ಅಂತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ದಿಸ್ ಈಸ್ ಅ ಚೇರ್. ಇದು ಕುರ್ಚಿ. ದಿಸ್ ಅಂತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಫೋರ್ತ್ ಒನ್ ಅನ್ನು ನೋಡೋಣ. ವಾಟ್ ಈಸ್ ಇಂಟ್ರಾಗೇಟಿವ್ ಪ್ರನೌನ್? ವಾಟ್ ಈಸ್ ಇಂಟ್ರಾಗೇಟಿವ್ ಪ್ರನೌನ್? ನೋಡ್ರಿ, ಇಂಟ್ರಾಗೇಟಿವ್ ಅಂದ್ರೆ ಏನಾದ ಒಂದ ತಿಳ್ಕೊಂಡ್ಬಿಡ್ರಿ. ಇಂಟ್ರಾಗೇಟಿವ್ ಅಂದ್ರ ಕ್ವಶನ್ ವರ್ಡ್, ಕ್ವಶನ್ ಮಾರ್ಕ್. ಪ್ರಶ್ನೆಯನ್ನ ಕೇಳಲು ಬಳಸ್ತಕ್ಕಂತ ಪ್ರನೌನ್ಸ್. ಯಾವ ರೀತಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ? ಪ್ರನೌನ್ ಅನ್ನ ಹೆಂಗ್ ಯೂಸ್ ಮಾಡ್ತೀವಿ? ಹೂ ಆರ್ ಯು? ನೀವ್ ಯಾರು? ಹೂ ಆರ್ ಯು? ನೀನ್ ಯಾರು? ಹೂ ಅಂತಕ್ಕಂಥದ್ದು ಇಲ್ಲಿ ಇಂಟ್ರಾಗೇಟಿವ್ ಪ್ರನೌನ್. ಅಂದ್ರೆ ಇವೆಲ್ಲ ನೋಡ್ರಿ WH ವರ್ಡ್ ಅಂತ ನಾವು ಕರಿತೀವಲ್ಲ, ಕ್ವಶನ್ ವರ್ಡ್ಸ್ ಅಂತ ನಾವು ಕರಿತೀವಲ್ಲ, ಅವೇ ಇಲ್ಲಿ ಕೂಡ ಏನಾಗತ್ತಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಪ್ರನೌನ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳಾಗ್ತಾವ. ವಾಟ್ ಇಸ್ ದಿಸ್? ಇದು ಏನು? ವಾಟ್. ವಿಚ್ ಈಸ್ ಯುವರ್ ಬುಕ್? ಯಾವುದು ನಿನ್ನ ಪುಸ್ತಕ? ವಿಚ್. ನೆಕ್ಸ್ಟ್ ಒನ್, ಹೂಮ್ ಡಿಡ್ ಯು ಕಾಲ್? ನೀನು ಯಾರನ್ನು ಕರೆದೆ? ಹೂ ಕೇಮ್ ಹಿಯರ್? ಇಲ್ಲಿ ಯಾರು ಬಂದರು? ಓಕೆ, ಗೊತ್ತೈತಲ್ಲ. ಈ ರೀತಿಯಾಗಿರ್ತಕ್ಕಂತಹ ಪ್ರನೌನ್ಸ್ಗಳು ಇಂಟ್ರಾಗೇಟಿವ್ ಪ್ರನೌನ್. ಫಿಫ್ತ್ ಒನ್ ಅನ್ನ ನೋಡೋಣ.
ವಾಟ್ ಈಸ್ ರಿಫ್ಲೆಕ್ಸಿವ್ ಪ್ರನೌನ್? ಈ ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಏನಪ್ಪಾ ಅಂತಂದ್ರ ಯಾವುದೇ ಒಂದು ವಾಕ್ಯ ಒಳಗ ಸಬ್ಜೆಕ್ಟ ಮತ್ತು ಆಬ್ಜೆಕ್ಟ ಸೇಮ್ ಇತ್ತಪ್ಪ ಅಂತಂದ್ರ ಅವಾಗ ನಾವೇನ್ ಬಳಸ್ತೀವಿ? ರಿಫ್ಲೆಕ್ಸಿವ್ ಪ್ರನೌನ್ ಅನ್ನ ಬಳಸ್ತೀವಿ. ಕನ್ನಡದಲ್ಲಿ ನಾವು ಕರ್ತೃ ಮತ್ತು ಕರ್ಮ ಅಂತ ಕರಿತೀವಿ ಅವುಗಳಿಗೆ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಗಳಿಗೆ. ಅವು ಎರಡೂ ಒಂದಾಗಿದ್ದುಪ್ಪ ಅಂತಂದ್ರ ಅವಾಗ ನಾವು ಬಳಸ್ತಕ್ಕಂತ ಪದನ ಏನಪ್ಪಾ ಅಂತಂದ್ರೆ ಇದು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ನಾವ್ ಇಲ್ಲಿ ಹೇಳ್ತೀವಿ. ಓಕೆ, ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ ಗೊತ್ತಾಗತ್ತೆ ನಮಗೆ. ಓಕೆ, ನೋಡೋಣ ಬನ್ನಿ. ಐ ಡಿಡ್ ಇಟ್ ಮೈ ಸೆಲ್ಫ್. ಐ ಡಿಡ್ ಇಟ್ ಮೈ ಸೆಲ್ಫ್. ನಾನು ಸ್ವತಃ ಮಾಡಿದೆ. ನಾನು ಸ್ವತಃ ಮಾಡಿದೆ. ಮೈ ಸೆಲ್ಫ್ ಅಂತಕ್ಕಂಥದ್ದಿಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ಗೆ ಎಕ್ಸಾಂಪಲ್ ಆಗತ್ತ. ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್. ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್. ನೀನೇ ಸಹಾಯ ಮಾಡಿಕೊ. ಯುವರ್ ಸೆಲ್ಫ್. ಹಿ ಹರ್ಟ್ ಹಿಮ್ಸೆಲ್ಫ್. ಅವನು ತಾನೇ ಗಾಯ ಮಾಡಿಕೊಂಡನು. ಸಿ ಪ್ರೇಸ್ಡ್ ಹರ್ ಸೆಲ್ಫ್. ಅವಳು ತನ್ನನ್ನೇ ಹೊಗಳಿದಳು. ದೇ ಎಂಜಾಯ್ಡ್ ದೆಮ್ಸೆಲ್ವ್ಸ್. ಅವರು ತಾವೇ ಸಂತೋಷಪಟ್ಟರು. ದೇ ಎಂಜಾಯ್ಡ್ ದೆಮ್ಸೆಲ್ವ್ಸ್. ಅವರು ತಾವೇ ಸಂತೋಷಪಟ್ಟರು. ದಿಸ್ ಒನ್ ಸೆಂಟೆನ್ಸ್ ದೆಮ್ಸೆಲ್ವ್ಸ್ ಈಸ್ ದ ಪ್ರನೌನ್. ನೆಕ್ಸ್ಟ್ ಒನ್ ಲಿಸನ್ ಹಿಯರ್. ಸಿಕ್ಸ್ತ್ ಒನ್, ವಾಟ್ ಈಸ್ ರಿಲೇಟಿವ್ ಪ್ರನೌನ್? ರಿಲೇಟಿವ್ ಮೀನಿಂಗ್ ವಾಟ್? ಸಂಬಂಧವನ್ನ ಸೂಚಿಸ್ತಕ್ಕಂಥದ್ದು. ಆ ಪ್ರನೌನ್ ಯೂಸ್ ಟು ಜಾಯಿನ್ ಟು ಸೆಂಟೆನ್ಸ್. ಎರಡು ವಾಕ್ಯಗಳನ್ನ ಜೋಡಿಸುವ ಒಂದು ಪದಾನ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ರಿಲೇಟಿವ್ ಪ್ರನೌನ್ ಅಂತಕ್ಕಂಥದ್ದಾಗತ್ತ. ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ಬನ್ನಿ. ದ ಬಾಯ್ ಹೂ ಕೇಮ್ ಈಸ್ ಮೈ ಬ್ರದರ್. ದ ಬಾಯ್ ಹೂ ಕೇಮ್ ಈಸ್ ಮೈ ಬ್ರದರ್. ದಿಸ್ ಒನ್ jointing relationship who. The book which I bought is new. Which. The man who helps me is kind. Listen here. This one a relative ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಇಲ್ಲಿ ಹೂ, ವಿಚ್, ಹೂ. ದಿಸ್ ಒನ್ ಇಂಟ್ರಾಗೇಟಿವ್ ಪ್ರನೌನ್ ಎಕ್ಸಾಂಪಲ್ಸ್ ಗಳಾಗ್ತಾವ ಇವೆಲ್ಲ. ನೀವು ಕನ್ಫ್ಯೂಸ್ ಯಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ದ ಬಾಯ್ ಹೂ ಕೇಮ್ ಈಸ್ ಮೈ ಬ್ರದರ್. ಇಲ್ಲಿ ಸಂಬಂಧವನ್ನ ದ ಬಾಯ್ ಕೇಮ್ ಈಸ್ ಮೈ ಬ್ರದರ್. ನನ್ನ ಅಣ್ಣ ಬಂದಾಗ ಆ ಹುಡುಗ ಯಾರು? ನೋಡ್ರಿ, ಇಲ್ಲಿ ಸಂಬಂಧವನ್ನ ಸೂಚಿಸ್ತಕ್ಕಂಥ ಪದ ಯಾರ? ಮೈ. ಮೈ ಬ್ರದರ್. ಲಿಸನ್ ಹಿಯರ್. ರಿಲೇಟಿವ್ ಪ್ರನೌನ್. ಐ ಬಾಟ್ ಈಸ್ ನ್ಯೂ. ಐ ಬಾಟ್. ನೆಕ್ಸ್ಟ್ ಒನ್, ದ ಮ್ಯಾನ್ ಹೂ ಹೆಲ್ಪ್ಸ್ ಮೀ ಈಸ್ ಕೈಂಡ್. ದ ಮ್ಯಾನ್ ಹೂ ಹೆಲ್ಪ್ಸ್ ಮೀ. ಮೀ ಅಂತಕ್ಕಂಥದ್ದು ಇಲ್ಲಿ ರಿಲೇಟಿವ್ ಪ್ರನೌನ್ ಆಗತ್ತ. ದಿಸ್ ಈಸ್ ದ ಪೆನ್ ದಟ್ ಐ ಲಾಸ್ಟ್. ದಟ್ ಐ ಲಾಸ್ಟ್. ದ ಡಾಗ್ ವಿಚ್ ಬಾರ್ಕ್ಡ್ ran away. ವಿಚ್ ಬಾರ್ಕ್ಡ್. ವಿಚ್ ಬಾರ್ಕ್ಡ್ ran away. ಓಕೆ, ಇದು ರಿಲೇಟಿವ್ ಪ್ರನೌನ್ಗಳು ಗೊತ್ತಾಯ್ತಲ್ಲ. ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನ ಸೂಚಿಸ್ತಕ್ಕಂಥ ಪದಗಳು. ವಾಟ್ ಈಸ್ ಇನ್ಡೆಫಿನೆಟ್ ಪ್ರನೌನ್? ಕೊನೆಯದಾಗಿರ್ತಕ್ಕಂಥ ಒಂದು ಟೈಪ್ಸ್ ಪ್ರನೌನ್ ಟೈಪ್ಸ್ ಅಲ್ಲಿ ಯಾವ್ದಪ್ಪ ಅಂತಂದ್ರ ಇನ್ಡೆಫಿನೆಟ್ ಪ್ರನೌನ್ ಅಂತ ನಾವಿಲ್ಲಿ ಹೇಳ್ತೀವಿ. ಪ್ರನೌನ್ ಯೂಸ್ಡ್ ಫಾರ್ ಅನ್ನೌನ್ ಪರ್ಸನ್ ಆರ್ ಥಿಂಗ್. ಗೊತ್ತಿಲ್ಲದ ವ್ಯಕ್ತಿ ಅಥವಾ ವಸ್ತುಗಳನ್ನ ಸೂಚಿಸುವುದಕ್ಕ ನಾವ ಇನ್ಡೆಫಿನೆಟ್ ಪ್ರನೌನ್ ಅಂತ ಅಲ್ಲಿ ಹೇಳ್ತೀವಿ. someone is calling you. ಎಕ್ಸಾಂಪಲ್ಸ್ ಅಲ್ಲಿ someone is calling you. someone. anyone can win. anyone. everyone is happy. everyone. nobody came today. nobody. okay, listen here. something is in the box. something. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ಈ 7 ವಿಧದ ಪ್ರನೌನ್ಸ್ ಗಳ ಬಗ್ಗೆ ನಾವು ಎಕ್ಸಾಂಪಲ್ಸ್, ಡೆಫಿನೇಷನ್ಸ್ ಗಳು ಮತ್ತು ಎಕ್ಸ್ಪ್ಲೇನ್ ನೋಡ್ತಾ ಬಂದಿದ್ವಿ. ಇವಾಗ ಏನಪ್ಪಾ ಅಂತಂದ್ರ ಸಬ್ಜೆಕ್ಟ್ ಪ್ರನೌನ್ಸ್ ಗಳು. ಸಬ್ಜೆಕ್ಟ್ ಆಗಿ ನಾವು ಯೂಸ್ ಮಾಡ್ತಕ್ಕಂತಹ ಪ್ರನೌನ್ಸ್ ಗಳನ್ನ ನೋಡೋಣ ವಿದ್ಯಾರ್ಥಿಗಳೇ. ಇದು ಈಸಿ ಟ್ರಿಕ್ಸ್. ಇವುಗಳನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಳ್ರಿ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಟ್ರಿಕ್ಸ್. IMP ಮೀನಿಂಗ್ ಇಂಪಾರ್ಟೆಂಟ್ ಟ್ರಿಕ್ಸ್. ಐ, ಯು, ಹಿ, ಸಿ, ಇಟ್, ವಿ, ದೇ ಇವೇನದಾವಲ್ಲ ಇಷ್ಟೆಲ್ಲ ಪ್ರನೌನ್ಸ್ ಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ರನೌನ್ಸ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಐ ಆಮ್ ರೆಡಿ.
We are students. He is my friend. She is singing. They are players. ಓಕೆ, ಗೊತ್ತಾಯ್ತಿಲ್ಲ? ಇಲ್ಲಿ ನಾವು ಸಬ್ಜೆಕ್ಟ್ ಆಗಿನ ಯೂಸ್ ಮಾಡಿವಿ ಇವುಗಳನ್ನೆಲ್ಲ. ಆದ್ದರಿಂದ ಏನಪ್ಪಾ ಅಂತಂದ್ರೆ ಇವೆಲ್ಲವೂ ಸಬ್ಜೆಕ್ಟ್ ಪ್ರನೌನ್ಸ್ ಅಂತ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಬರ್ತಕ್ಕಂಥವು ಆಬ್ಜೆಕ್ಟ್ ಪ್ರನೌನ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ? ಆಬ್ಜೆಕ್ಟ್ ಪ್ರನೌನ್ ಅನ್ನ ನಾವು ಯಾವ ರೀತಿಯಾಗಿ ಬಳಸ್ತೀವಿ, ಅವುಗಳು ಯಾವುವು ಅಂತಕ್ಕಂಥವನ್ನ ನೋಡಿ ಬಿಡೋಣ. ನೋಡ್ರಿ, ಆಬ್ಜೆಕ್ಟ್ ಪ್ರನೌನ್ಗಳು ಮೀ, ಯು, ಹಿಮ್, ಹರ್, ಇಟ್, us, them. These all are object pronouns. This one note out in your books. This is more important. This pronoun class. See you examples. He called me. I saw him. Listen here. ಆಬ್ಜೆಕ್ಟ್ ಪ್ರನೌನ್ಗಳಾಗಿ ಇಲ್ಲಿ ಯಾವ್ಯಾವ ಯೂಸ್ ಆಗ್ಯಾವು? ಇಲ್ಲಿ ಟೂ ಪ್ರನೌನ್ಗಳು ಬರ್ತಾವ. ಹಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಪ್ರನೌನ, ಮೀ ಅಂತಕ್ಕಂಥದ್ದು ಆಬ್ಜೆಕ್ಟ್ ಪ್ರನೌನ. ಐ ಸಾ ಹಿಮ್, ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಪ್ರನೌನ, ಹಿಮ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಪ್ರನೌನ. ಸಿ ಲೈಕ್ಸ್ ಯು, ಸಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಪ್ರನೌನ, ಯು ಅಂತಕ್ಕಂಥದ್ದು ಆಬ್ಜೆಕ್ಟ್ ಪ್ರನೌನ. ದೇ ಇನ್ವೈಟೆಡ್ ಅಸ್, ದೇ ಸಬ್ಜೆಕ್ಟ್ ಪ್ರನೌನ್, ಅಸ್ object pronoun. I know them. I is a subject pronoun. Them is a object pronoun. Okay, are you understand? This one important rules ಗಳನ್ನ ನೋಡೋಣ. ಕೊನೆಯದಾಗಿರ್ತಕ್ಕಂಥದ್ದು ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್ಸ್ ಗಳನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇವುಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ರಿ, ನಿಮಗೆ ಬಹಳಷ್ಟು ಈಸಿ ಆಗತ್ತ ಪ್ರನೌನ್ ಕ್ಲಾಸ್. ದಿಸ್ ಈಸ್ ಅ ಇಂಪಾರ್ಟೆಂಟ್ ಟಾಪಿಕ್ ಪ್ರನೌನ್ ಕ್ಲಾಸ್. ಯುವರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ SSLC ಎಕ್ಸಾಮ್ಸ್, your all examinations also this is use. ಈ ರೂಲ್ಸ್ ಗಳನ್ನ ನೆನಪಿಟ್ಕೊಂಡ್ ಬಿಡ್ರಿ, ಸಾಕಾಗತ್ತ. ನೋಡ್ರಿ, ಮೇಲ್ ಬಂದಾಗ ಯಾವಾಗ್ಲೂ ಕೂಡ ನಾವ ಹಿ ಅನ್ನ ಯೂಸ್ ಮಾಡ್ತೀವಿ ಪ್ರನೌನ್ ಅನ್ನ. ಫಿಮೇಲ್ ಬಂದಾಗ ಸಿ ಅನ್ನ ಯೂಸ್ ಮಾಡ್ತೀವಿ. ಯಾರು ಕೂಡ ಮೇಲ್ ಬಂದಾಗ ಸಿ, ಫಿಮೇಲ್ ಬಂದಾಗ ಹಿ ಅನ್ನ ಯೂಸ್ ಮಾಡ್ಬೇಡ್ರಿ, ಇದು ರಾಂಗ್ ಆಗತ್ತ. ಹಿ ಅಂದ್ರೆ ಅವನು, ಸಿ ಅಂದ್ರೆ ಅವಳು. ಥಿಂಗ್ ಅಥವಾ ಎನಿಮಲ್ಸ್ ಗಳು ಬಂದಾಗ ನಾವು ಇಟ್ ಅಂತ ಯೂಸ್ ಮಾಡ್ತೀವಿ, ಅಂದ್ರೆ ಅದು ಅಂತ ಯೂಸ್ ಮಾಡ್ತೀವಿ. ಇವು ಫಸ್ಟ್ ಒನ್ ರೂಲ್ಸ್. ಆದ್ರೆ ಇನ್ನು ಸೆಕೆಂಡ್ ಒನ್ ರೂಲ್ಸ್ ಅಲ್ಲಿ ನೋಡೋಣ. ಒನ್ ಪರ್ಸನ್ ಇದ್ದಾಗ ನಾವು ಹಿ ಅಥವಾ ಸಿ ಅನ್ನ ಯೂಸ್ ಮಾಡ್ತೀವಿ, ಒಬ್ಬ ವ್ಯಕ್ತಿ ಇದ್ದಾಗ. ಮೆನಿ ಪರ್ಸನ್ಸ್ ಗಳಿದ್ದಾಗ ಅಂದ್ರ ಎರಡು ಅಥವಾ ಮೂರು ಅಥವಾ ಸಾಕಷ್ಟು ವ್ಯಕ್ತಿಗಳಿದ್ದಾಗ ನಾವು ದೇ ಅನ್ನ ಯೂಸ್ ಮಾಡ್ತೀವಿ, ಅವರು ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ. ಇದು ಎರಡನೇ ರೂಲ್ಸ್. ಇನ್ನು ಮೂರನೇ ರೂಲ್ಸ್ ಅನ್ನ ನೋಡೋಣ. ಐ ಪ್ಲಸ್ ಎಂ, ಐ ಬಂದಾಗ ನಾವು ಯಾಮ್ ಅನ್ನ ಬಳಸ್ತೀವಿ. ಹಿ, ಸಿ, ಇಟ್ ಬಂದಾಗ ಸಿ ಅನ್ನ ಈಸ್ ಅನ್ನ ಬಳಸ್ತೀವಿ. ನಾವು ಇದನ್ನ ಟೆನ್ಸಸ್ ಕ್ಲಾಸ್ ಅಲ್ಲಿ ನಿಮ್ಗ ಹೇಳ್ಕೊಟ್ಟಿದ್ದೀನಿ, ಆದ್ರೂ ಕೂಡ ಇನ್ನೊಮ್ಮೆ ರಿಪೀಟ್ ಆಗಿ ನೋಡೋಣ. ವಿ, ಯು, ದೇ ಬಂದಾಗ ನಾವು ಆರ್ ಅನ್ನ ಬಳಸ್ತೀವಿ. ಒನ್ ಲೈನ್ ರಿವಿಷನ್ ಅನ್ನ ಪ್ರನೌನ್ ಅಂದ್ರ ನೌನ್ ಬದಲು ಬರುವ ಪದಕ್ಕ ನಾವು ಪ್ರನೌನ್ ಅಂತ ಬಳಸ್ತೀವಿ. ಅಂದ್ರೆ ಒನ್ ಲೈನ್ ಅನ್ನ ರಿವಿಷನ್ ಮಾಡುವಾಗ ನಾವು ಒಳ್ಳೊಳ್ಳೆ ನಾಮಪದದ ಬದಲಾಗಿ ನಾವು ಬಳಸ್ತಕ್ಕಂಥದ್ದು ಅದೇ ಪ್ರನೌನ್ ಆಗಿರ್ತೈತಿ. ಇದು ನಂಬರ್ 3. ಫೈನಲಿ ಸಮ್ರಿಯಲ್ಲಿ ನಿಮಗೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೇ, ಸೆಂಟೆನ್ಸ್ ನಲ್ಲಿ ನೌನ್ ರಿಪೀಟ್ ಆಗಬಾರ್ದು. ಯಾವಾಗ್ಲೂ ಕೂಡ ಇದೊಂದು ರೂಲ್ಸ್ ಅನ್ನ ನೆನಪಿಟ್ಟುಕೊಳ್ರಿ. ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ನೌನ್ ಅಂದ್ರೆ ನಾಮಪದ ರಿಪೀಟ್ ಆಗಬಾರ್ದು. ಅದು ಆದ್ರೆ ಆ ಸೆಂಟೆನ್ಸ್ ಏನಾಗತ್ತಪ್ಪ ಅಂತಂದ್ರು ರಾಂಗ್ ಆಗತ್ತ. ಆದ್ದರಿಂದ ನಾವು ಅದರ ಬದಲಾಗಿ ಏನನ್ನ ಯೂಸ್ ಮಾಡ್ತೀವಿ? ಪ್ರನೌನ್ ಅನ್ನ ಯೂಸ್ ಮಾಡ್ತೀವಿ. ಪ್ರನೌನ್ ಮೀನಿಂಗ್ ಸರ್ವನಾಮವನ್ನ ಯೂಸ್ ಮಾಡ್ತೀವಿ. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈ ರೀತಿಯಾಗಿರ್ತಕ್ಕಂಥ ನಾವು ಇಂಗ್ಲಿಷ್ ಗ್ರಾಮರ್ ಟ್ರಿಕ್ಸ್ ಮುಖಾಂತರ ಕಲ್ತೀವಪ್ಪ ಅಂತಂದ್ರೆ ನಾವು ಲೈಫ್ ಅಲ್ಲಿ ಬಹಳಷ್ಟೇ ಈಸಿಯಾಗಿ ನೆನಪುಳಿತೈತಿ. ಓಕೆ, ನಿಮ್ಗ ಮೊರಾರ್ಜಿ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಅಷ್ಟೇ ಅಲ್ಲಿ ಕಾಂಪಿಟೇಟಿವ್ ಓದ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಈ ಸಂಪೂರ್ಣವಾದ ಒಂದು ಗ್ರಾಮರ್ ರೂಲ್ಸ್ ಅನ್ನ ನೆನಪಿಟ್ಕೊಂಡು ನೀವು ಕೂಡ ನಿಮ್ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಹೋದ್ರಪ್ಪ ಅಂತಂದ್ರ ಇದು ಗ್ರಾಮರ್ ಬಹಳಷ್ಟೇ ಈಜಿ ಆಗ್ತಾ ಹೋಗತ್ತ. ಏನ್ ಇಂಗ್ಲಿಷ್ ಅಂದ್ರೆ ಟಫ್ ಅಲ್ಲ, ಬಹಳಷ್ಟು ಇಂಗ್ಲಿಷ್ ಅಂದ್ರೆ ಕೆಲವೊಬ್ಬರಿಗೆ ಕಬ್ಬಿಣದ ಕಡಲೆ ಆಗೇನ ಉಳಿದಿರ್ತೈತಿ. ಇದೊಂದು ಕಬ್ಬಿಣದ ಕಡಲೆ ಅಲ್ಲ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನನಗೂ ಕೂಡ ಒಂದಾನೊಂದು ದಿವಸ ಇದು ಕಬ್ಬಿಣದ ಕಡಲೆಯೇ ಆಗಿತ್ತು. ಆದ್ರೆ ಇವತ್ತಿನ ದಿನ ನನಗೆ ಇಂಗ್ಲಿಷ್ ಈಸ್ ವೆರಿ ಈಸಿ. ಕನ್ನಡನ ನಮಗೆ ಡಿಫಿಕಲ್ಟ್ ಆಗೈತಿ ಇವತ್ತಿನ ದಿನ, ಅಷ್ಟೊಂದು ಈಸಿ ಆಗೈತಿ ನನಗೆ ಇಂಗ್ಲಿಷ್ ಗ್ರಾಮರ್. ನಾವು ಫಸ್ಟ್ ಒನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ಕಲಿತುಕೊಳ್ಳಾಕ ನಾವು ಮನಸ್ಸು ಮಾಡ್ಬೇಕು. ನಾವು ಒಂದು ಗುರಿಯನ್ನು ಇಟ್ಕೋಬೇಕು. ಕಲಿತೀನಿ, ನಾನು ಸಾಧಿಸ್ತೀನಿ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿವಪ್ಪ ಅಂತಂದ್ರೆ ಯಾವುದು ಕೂಡ ಯಾವ ವ್ಯಕ್ತಿಗೂ ಕೂಡ ದೊಡ್ಡ ವಿಷಯವೇನಲ್ಲ, ದೊಡ್ಡದೇನಲ್ಲ. ಎಲ್ಲನೂ ಕೂಡ ಸಾಧಿಸುವುದು ಈ ಭೂಮಿ ಮೇಲೆ ಮನುಷ್ಯನೇ ಅಂತ ಹೇಳ್ತಾ, ಅದರಲ್ಲಿ ನಾವು ಕೂಡ ಒಬ್ಬರು ಗುರುತಿಸಿಕೊಳ್ಳುವಂತವರು ಆಗೋಣ, ನೀವು ಕೂಡ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.
ಓಕೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಿಮಗೆ ಇದೇ ಕ್ಲಾಸ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲನ್ನು ಅಂತ ಹೇಳ್ತಾ, ನಿಮಗೆ ಮತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ಗಳು ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.